ಪಶ್ಚಿಮ ಕರಾವಳಿಯ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧವಾಗಿದೆ. ಕಡಲಿನ ವರ್ತನೆ ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇದೆ. ಆದರೆ ಇದರ ಅರಿವಿಲ್ಲದೆ ಪ್ರವಾಸಿಗರು ಕಡಲಿನತ್ತ ಬರ್ತಾ ಇದ್ದಾರೆ. ಮಲ್ಪೆ ಕಾಪುವಿನಲ್ಲಿ ಸಮುದ್ರ ತೀರಗಳಿಗೆ ಬಲೆ ಬೇಲಿ ಹಾಕಲಾಗಿದೆ. ಬೇಲಿ ಹಾಕಿದಂತ ಸ್ಥಳಕ್ಕೆ ಬದಲಾಗಿ ಆಸುಪಾಸಿನ ಕಡಲ ತೀರಗಳಿಗೆ ಜನ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಅದರಲ್ಲೂ ವೀಕೆಂಡ್ ಬಂದ್ರೆ ಸಾಕು, ಇಲ್ಲಿ ಜನಸಾಗರವೇ ಕಾಣಬಹುದು. ಕಡಲಿನ ಅಪಾಯದ ಅರಿವಿಲ್ಲದೆ ನೀರ್ಪಾಲಾಗೋ ಸಾಧ್ಯತೆ ಹೆಚ್ಚಿರೋದ್ರಿಂದ ಸದ್ಯಕ್ಕಂತೂ ಪ್ರವಾಸಿಗರು ಸಮುದ್ರದ ಕಡೆ ಬರದೇ ಇದ್ರೆ ಒಳ್ಳೆಯದು. ಅಲೆಗಳ ಆರ್ಭಟ ಕ್ಷಣ ಕ್ಷಣಕ್ಕೂ ಕೂಡ ಪಶ್ಚಿಮ ಕರಾವಳಿಯಲ್ಲಿ ಹೆಚ್ಚುತ್ತಾ ಇದೆ. ಆದರೆ ಪ್ರವಾಸಿಗರು ಮಾತ್ರ ಜಿಲ್ಲಾಡಳಿತ ಕೊಟ್ಟ ಎಚ್ಚರಿಕೆಯ ಮಾತುಗಳನ್ನು ಕೇಳ್ತಾ ಇಲ್ಲ. ಬಹಳ ಮುಖ್ಯವಾಗಿ ಉಡುಪಿ ಜಿಲ್ಲೆಯ ಅತ್ಯಂತ ಸೇಫ್ ಬೀಚ್ಗಳು ಅಂತ ಮಲ್ಪೆ ಮತ್ತು ಕಾಪು ಪರಿಸರವನ್ನು ಕರೀತಾರೆ. ಆದರೆ ಮಳೆಗಾಲ ಬಂದರೆ ಯಾವ ಜಾಗವೂ ಕೂಡ, ಯಾವ ಬೀಚ್ ಕೂಡ ಸೇಫ್ ಅಲ್ಲ ಅನ್ನೋದನ್ನು ಪ್ರವಾಸಿಗರು ಅರ್ಥ ಮಾಡಿಕೊಳ್ಬೇಕು. ಒಂದು ವೀಕೆಂಡ್ ಬಂತು ಅಂದರೆ ಇನ್ನೊಂದು ಪ್ರತಿದಿನದ ಸಂಜೆಯ ಹೊತ್ತಿಗೆ ಸಾಕಷ್ಟು ಪ್ರವಾಸಿಗರು ಎಲ್ಲ ಎಚ್ಚರಿಕೆಯನ್ನು ಮೀರಿ ಸಮುದ್ರ ಪ್ರದೇಶಕ್ಕೆ ಬರ್ತಾರೆ, ನೀರಿನಲ್ಲಿ ಆಟವಾಡ್ತಾರೆ ಅನ್ನುವಂಥದ್ದು. ಮಲ್ಪೆ ಪರಿಸರದಲ್ಲಿ ಬೇಲಿಯನ್ನು ಅಳವಡಿಸುವ ಮೂಲಕ ಯಾವುದೇ ಪ್ರವಾಸಿಗರು ನೀರಿಗೆ ಇಳಿಯದ ಹಾಗೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಸೊ ಜನ ಅಲ್ಲಿಗೆ ಬದಲಾಗಿ ಅಲ್ಲೇ ಪಕ್ಕದಲ್ಲಿರುವ ಪಡುಕೆರೆ ಬೀಚ್ ಇರ್ಬೋದು ಅಥವಾ ಮಲ್ಪೆಯ ಇನ್ನೊಂದು ಮಗ್ಗಲಿನ ಬೀಚ್ಗಳಿಗೆ ಬರ್ತಾರೆ, ನೀರಿಗೆ ಇಳಿತಾರೆ, ಮುಂದೆ ಹೋಗ್ತಾರೆ. ಏನಾದರೂ ಅಪಾಯ ಸಂಭವಿಸಿದರೆ ಸಮುದ್ರಕ್ಕೆ ಬೇಲಿ ಹಾಕಿ ಕಾಯೋದಕ್ಕೆ ಸಾಧ್ಯ ಇಲ್ಲ. ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದರೂ ಕೂಡ ಬರುವಂಥ ಪ್ರವಾಸಿಗರು ಅವರ ಎಚ್ಚರಿಕೆಯನ್ನು ಅವರೇ ವಹಿಸಿಕೊಳ್ಬೇಕು. ಜಿಲ್ಲಾಡಳಿತ ಏನು ಸೂಚನೆ ಕೊಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಮಳೆಗಾಲ ಅನ್ನೋದು ಪ್ರತಿ ವರ್ಷ ಬರುತ್ತೆ, ಸಮುದ್ರ ಪ್ರತಿ ವರ್ಷವೂ ಕೂಡ ಅಬ್ಬರಿಸುತ್ತೆ, ಎಚ್ಚರಿಕೆಗಳನ್ನು ಪ್ರತಿ ವರ್ಷ ಕೂಡ ನೀಡ್ತಾರೆ. ಆದ್ದರಿಂದ ಪ್ರವಾಸಿಗರು ನಮಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಹಾಗೂ ಹೀಗೂ ಬಂದವರು ಅಟ್ಲೀಸ್ಟ್ ನೀರಿಗೆ ಇಳಿಯದೆ ದೂರದಿಂದ ನಿಂತು ಸಮುದ್ರವನ್ನು ನೋಡಬಹುದು. ಆದರೆ ನೀರಿಗೆ ಇಳಿದರೆ ಅಪಾಯ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ. ಈಗಾಗಲೇ ನಾವು ಕುಂದಾಪುರದ ಕೋಟೇಶ್ವರ ಪರಿಸರದಲ್ಲಿ ನೋಡಿದ್ದೇವೆ. ನೀರಿಗಿಳಿದ ವ್ಯಕ್ತಿಯೊಬ್ಬರು, ಅವರ ಶವ ಕೂಡ ಸಿಕ್ಕಿಲ್ಲ. 4-5 ದಿನಗಳ ಬಳಿಕ ಅದನ್ನೆಲ್ಲೋ ಭಟ್ಕಳದ ಕಡೆ ಹುಡುಕುವಂಥ ಪರಿಸ್ಥಿತಿ ಬಂದಿದೆ. 100 ಕಿಲೋಮೀಟರ್ ದೂರದಲ್ಲಿ, ಇಲ್ಲಿ ಬಿದ್ದರೆ 100 ಕಿಲೋಮೀಟರ್ ದೂರದಲ್ಲಿ ಶವ ಸಿಗುತ್ತೆ. ಈ ಒಂದು ಪರಿಸ್ಥಿತಿ ಬೇಕಾ? ಪ್ರವಾಸಿಗರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಜಿಲ್ಲಾಡಳಿತ ಹೇಳುವಂಥದ್ದು ನಮ್ಮ ಒಳ್ಳೆಯದಕ್ಕೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹೆಚ್ಚಾಗಿ ಹೊರ ಜಿಲ್ಲೆಯಿಂದ ಬರುವಂಥ ಪ್ರವಾಸಿಗರಿಗೆ ಸಮುದ್ರದ ವರ್ತನೆ ಹೇಗಿರುತ್ತೆ ಅನ್ನೋದಂಥ ಐಡಿಯಾ ಇರೋದಿಲ್ಲ. ಏನಿದೆ, ಕಾಲು ಗಂಟಿನವರೆಗೆ ನೀರು ಬರುತ್ತಲ್ಲ, ಇಳಿತಾರೆ. ಆದರೆ ಮುಂದೆ ಹೋದ ಹಾಗೆ ಆ ನೀರಿನ ಸೆಳೆತಕ್ಕೆ ಒಳಗಾಗ್ತಾರೆ. ಅಲ್ಲಿ ಸುಳಿ ಇರುತ್ತೆ. ನೀರು ಪಾಲಾದವರು ಮತ್ತೆ ಮೇಲೆ ಬರೋದಿಲ್ಲ. ಒಂದು ವೇಳೆ ಅವರು ನೀರು ಪಾಲಾಗಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ತಿಳಿಯೋದಿಲ್ಲ. ಅಲೆಗಳು ಎಷ್ಟು ಜೋರಾಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಅಲೆಗಳ ಆರ್ಭಟ ಯಾವ ರೀತಿ ಇದೆ. ನೀರಿನಲ್ಲಿ ಇಡೀ ದಿನ ನೀರಿನಲ್ಲಿ ಮೀನುಗಾರಿಕೆ ನಡೆಸುವಂಥ ಮೀನುಗಾರರೇ ನೀರಿಗೆ ಇಳಿತಿಲ್ಲ ಅನ್ನುವಾಗ ಪ್ರವಾಸಿಗರಾಗಿ ಬಂದವರು ಎಷ್ಟು ಈ ನೀರನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕು. ಸೊ ಪ್ರವಾಸಿಗರು ನೀರಿಗೆ ಇಳಿಬಾರ್ದು. ಇಡೀ ಸಮುದ್ರಕ್ಕೆ ಬೇಲಿ ಹಾಕಿ ಕಾಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ಬೇಲಿ ಹಾಕಿದರೆ ಮತ್ತೊಂದು ಕಡೆ ಜನ ಹೋಗಿ ನೀರಿಗೆ ಇಳಿತಾರೆ. ಈ ರೀತಿಯ ಚಟುವಟಿಕೆಗಳನ್ನು ನಡೆಸಬಾರದು ಅನ್ನುವಂಥದ್ದು ಜಿಲ್ಲಾಡಳಿತದ ಕೋರಿಕೆ ಮತ್ತು ಪ್ರವಾಸಿಗರ ಹಿತದೃಷ್ಟಿಯಿಂದ, ಅವರ ಜೀವದ ಹಿತದೃಷ್ಟಿಯಿಂದ ಕೊಡುವಂಥ ಎಚ್ಚರಿಕೆ ಕೂಡ ಹೌದು. ಸೊ ರೆಡ್ ಅಲರ್ಟ್, ಆರೆಂಜ್ ಅಲರ್ಟ್ ಇರುವಾಗ ಸಮುದ್ರದ ತೀವ್ರತೆ ಅನ್ನುವಂಥದ್ದು ಗಂಟೆಗೆ 40-60 ಕಿಲೋಮೀಟರ್ ವೇಗದ ಗಾಳಿಗೆ ಅನುಗುಣವಾಗಿರುತ್ತೆ. ಸೊ ಕಡಲಿಗೆ ಇಳಿಯುವ ಪರಿಸ್ಥಿತಿಯೇ ಇರೋದಿಲ್ಲ. ಇದನ್ನು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ಬೀಚ್ಗಳ ಕಡೆ ಬರಬೇಡಿ. ಬಂದರೆ ದೂರದಲ್ಲಿ ನಿಂತು ಸಮುದ್ರವನ್ನು ನೋಡಿ, ನೀರಿಗೆ ಇಳಿಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ನಾವು ಕೂಡ ಕೊಡ್ತಾ ಇದ್ದೇವೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿ ಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.